ನಮಗಾಗಿ ದೇವರ ವಾಕ್ಯವನ್ನು ತಿಳಿಸಿಕೊಡಬೇಕಾಗಿ ನಾನು ಪ್ರೀತಿಯಿಂದ ಈ ಕೂಟಕ್ಕೆ ಆಹ್ವಾನಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ನಿಮ್ಮನ್ನ ಈ ಒಂದು ಝೂಮ್ ಮೀಟಿಂಗ್ ನ ಮೂಲಕ ಸಂಧಿಸುವಂತಹ ಕೃಪೆಯನ್ನ ಕರ್ತನು ಅನುಗ್ರಹಿಸಿಕೊಟ್ಟದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ಮತ್ತು ಈ ಕೂಟಕ್ಕೆ ಬಂದಿರುವಂತಹ ನಿಮ್ಮೆಲ್ಲರನ್ನು ಕೂಡ ನಮ್ಮ ಕರ್ತನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಾನು ವಂದಿಸುವವನಾಗಿದ್ದೇನೆ. ನಾವು ನಮ್ಮ ಈ ದಿನದ ಧ್ಯಾನವನ್ನು ಕೂಡ ನಾವು ಮುಂದುವರಿಸುತ್ತಾ ದೇವರ ವಾಕ್ಯವನ್ನು ನಾವು ಇಲ್ಲಿ ತನಕ ನಾವು ಕಲಿಯುತ್ತಾ ಬಂದ ಹಾಗೆ ಈ ದಿನವೂ ಕೂಡ ಅದನ್ನು ಮುಂದುವರಿಸುವವರಾಗಿರೋಣ. ಕಳೆದ ವಾರ ನಾನು ತಿಳಿಸಿದ ಹಾಗೆಯೇ ನಾವು ಸಭೆಯ ಕುರಿತಾದಂತ ನಮ್ಮ ಅಧ್ಯಯನ ಮುಂದುವರಿಸುತ್ತಾ ಬಂದಿರುವ ಹಾಗೆ ಸಭೆಯ ಆ ಒಂದು ಅಂತ್ಯ ಯಾವಾಗ ಎಂಬುದರ ಕುರಿತಾಗಿ ನಾವು ನೋಡುತ್ತಾ ಬಂದಿದ್ದೇವೆ. ನಾವು ಸಭೆಯ ಕುರಿತಾಗಿ ಅನೇಕ ಸತ್ಯಗಳನ್ನ ನಾವು ಕಲಿಯುತ್ತಾ ಬಂದಿದ್ದೇವೆ. ನಾವು ಆಧಾರ ವಾಕ್ಯವಾಗಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 28ನೇ ವಚನವನ್ನ ನಾವು ಆಧಾರ ಮಾಡಿಕೊಂಡವರಾಗಿ ನಾವು ಇಷ್ಟು ವಾರಗಳ ಕಾಲ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಕಳೆದ ವಾರ ನಾವು ಪ್ರಾರಂಭ ಮಾಡಿದ ಹಾಗೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಅಂತರಿಕ್ಷದಲ್ಲಿ ಅಥವಾ ಮೇಘಗಳಲ್ಲಿ ಅಥವಾ ಮಧ್ಯಾಕಾಶದಲ್ಲಿ ಬರುವಾಗ ಸಭೆಯು ಎತ್ತಲ್ಪಡುತ್ತದೆ ಎಂಬುದಾಗಿ ನಾವು ಧ್ಯಾನ ಮಾಡುತ್ತಾ ಬಂದೆವು. ಮತ್ತು ಕಳೆದ ವಾರ ನಾವು ಸ್ವಲ್ಪ ವಿಷಯಗಳನ್ನ, ಅಂದರೆ ಸಭೆಯ ಎತ್ತಲ್ಪಡುವಿಕೆ, ಇಂಗ್ಲಿಷಿನ ರ್ಯಾಪ್ಚರ್ ಎಂಬುದಾಗಿ ಹೇಳುತ್ತಾರೆ. ರ್ಯಾಪ್ಚರ್ ಮತ್ತು ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್, ಇದೆರಡರ ವ್ಯತ್ಯಾಸವನ್ನ ನಾವು ಆಲೋಚನೆ ಮಾಡುತ್ತಾ ಬಂದೆವು. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಬರುತ್ತಾನೆ, ಆತನ ವಾಗ್ದಾನ ಮಾಡಿದ್ದಾನೆ. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಬರುತ್ತಾನೆ ಅನ್ನುವುದಕ್ಕೆ ಅನೇಕವಾದಂತ ಸಾಕ್ಷ್ಯಾಧಾರಗಳನ್ನು ನಾವು ದೇವರ ವಾಕ್ಯದಲ್ಲಿ ಕಾಣುತ್ತೇವೆ. ಮೊದಲನೇ ಸಾಕ್ಷಿ ಸ್ವತಃ ಕರ್ತನಾಗಿರುವ ಯೇಸು ಕ್ರಿಸ್ತನೇ ಹೇಳಿದ ಮಾತುಗಳು. ಎರಡನೇ ಸಾಕ್ಷಿ ದೇವದೂತರ ಸಾಕ್ಷಿ. ಮೂರನೇ ಸಾಕ್ಷಿ ಹಳೆ ಒಡಂಬಡಿಕೆಯ ಪ್ರವಾದನೆಗಳ ಸಾಕ್ಷಿ. ನಾಲ್ಕನೇ ಸಾಕ್ಷಿ ಅಪೊಸ್ತಲರ ಸಾಕ್ಷಿಗಳು. ಐದನೇ ಸಾಕ್ಷಿ ನೆರವೇರುತ್ತಿರುವಂತ ಘಟನೆಗಳ ಸಾಕ್ಷಿ. ಈ ಎಲ್ಲ ಸಾಕ್ಷಿಗಳ ಆಧಾರದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಬರೋಣವು ಬಹಳ ಸಮೀಪವಾಗಿದೆ. ಅದನ್ನ ಧ್ಯಾನ ಮಾಡುವಾಗ ನಾವು ನೋಡುತ್ತಾ ಬಂದದ್ದು ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಎರಡನೇ ಬರೋಣ. ಅದನ್ನ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನಾವು ಅದನ್ನ ಹೇಳ್ತೇವೆ. ಕರ್ತನಾಗಿರುವ ಯೇಸು ಕ್ರಿಸ್ತನ ಪುನರಾಗಮನ ಎಂಬುದಾಗಿ ಕೂಡ ಕರೆಯುತ್ತೇವೆ. ಕರ್ತನಾಗಿರುವ ಯೇಸು ಕ್ರಿಸ್ತನ ದ್ವಿತೀಯಾಗಮನ ಎಂಬುದಾಗಿ ಕರೆಯುತ್ತೇವೆ. ಹೀಗೆ ಬೇರೆ ಬೇರೆ ಪದ ಪ್ರಯೋಗಗಳನ್ನ ಉಪಯೋಗಿಸಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಬರೋಣವನ್ನ ಕುರಿತಾಗಿ ಹೇಳುತ್ತಾ ಬರುತ್ತೇವೆ.
ಈ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಎರಡನೆಯ ಬರೋಣದಲ್ಲಿ 2 ಹಂತಗಳಿವೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಅರ್ಥ ಮಾಡಿಕೊಳ್ಳುತ್ತೇವೆ. ನಾವು ಅದಕ್ಕೆ ಆಧಾರವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮೊದಲನೇ ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನವನ್ನ ಸಿಕ್ಕಿದವರು ಗಟ್ಟಿಯಾಗಿ ಓದಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. Book of 1 Thessalonians chapter 4 verse 14. ಯಾರಾದ್ರೂ ಓದ್ತೀರಾ? ಓಕೆ, ನಾನೇ ಓದ್ತೇನೆ. ಹೌದ್ರಿ. 2 ಥೆಸಲೋನಿಕ 1 ಥೆಸಲೋನಿಕ 4ನೇ ಅಧ್ಯಾಯ 14ನೇ ವಚನ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಆತನೊಡನೆ ಕರೆದುಕೊಂಡು ಬರುವನು. ಯಾರೊಡನೆ? ಕರ್ತನಾಗಿರುವ ಯೇಸು ಕ್ರಿಸ್ತನೊಡನೆ. ಹಾಗಾದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತ ನಂಬಿಕೆ ಇಟ್ಟವರನ್ನ ದೇವರು ಕರ್ತನಾಗಿರುವ ಯೇಸು ಕ್ರಿಸ್ತನೊಡನೆ ಕರ್ಕೊಂಡು ಬರ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಕ್ರಿಸ್ತನವರು ಆತನೊಂದಿಗೆ ಹೋಗಿರಬೇಕು. 4ನೇ ಅಧ್ಯಾಯ 16ನೇ ವಚನ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಮುಂದೆ ಆಮೇಲೆ ಜೀವದೊಂದಿಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಈ ವಾಕ್ಯ ನೋಡುವಾಗ ಇಲ್ಲಿ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಆತನು ಮೇಘಗಳಲ್ಲಿ ಬರುತ್ತಾನೆ. ಆತನು ಮೇಘಗಳಲ್ಲಿ ಬಂದಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವವರು ಏನ್ ಮಾಡ್ತಾರೆ? ಆತನನ್ನು ಎದುರುಗೊಳ್ಳುವುದಕ್ಕಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹಾಗಾದ್ರೆ ಈ 2 ಮಾತುಗಳನ್ನು ನೋಡುವ. ಒಂದು, ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಅಂತರಿಕ್ಷದಲ್ಲಿ ಆತನು ಬರುತ್ತಾನೆ, ಮೇಘಗಳಲ್ಲಿ ಬರುತ್ತಾನೆ, ಅಥವಾ ಮಧ್ಯಾಕಾಶಕ್ಕೆ ಬರುತ್ತಾನೆ. ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಆತನನ್ನು ಭೇಟಿಯಾಗುತ್ತಾರೆ. ಅದರ ನಂತರ ಯಾರ್ಯಾರು ಕ್ರಿಸ್ತನನ್ನ ಅಂತರಿಕ್ಷದಲ್ಲಿ ಭೇಟಿಯಾದರೋ ಅವರೆಲ್ಲರೂ ಕೂಡ ಅದೇ ಕ್ರಿಸ್ತನೊಂದಿಗೆ ಈ ಲೋಕಕ್ಕೆ ಬರುತ್ತಾರೆ 7 ವರ್ಷಗಳ ನಂತರ, ಅಥವಾ 7 ವರ್ಷಗಳಲ್ಲಿ 7ನೇ ವರ್ಷದಲ್ಲಿ ಎಂಬುದಾಗಿ ಕೂಡ ಹೇಳುತ್ತೇವೆ. ಸಭೆಯನ್ನ ಕರೆದೊಯ್ಯುವುದಕ್ಕಾಗಿ ಆತನು ಅಂತರಿಕ್ಷದಲ್ಲಿ ಮೇಘಗಳಲ್ಲಿ ಅಥವಾ ಮಧ್ಯಾಕಾಶದಲ್ಲಿ ಬರುವುದನ್ನ ರ್ಯಾಪ್ಚರ್ ಅಥವಾ ಸಭೆಯ ಎತ್ತಲ್ಪಡುವಿಕೆ ಎಂಬುದಾಗಿ ನಾವು ದೈವಶಾಸ್ತ್ರೀಯ ಭಾಷೆಯಲ್ಲಿ ಕರೆಯುತ್ತಾರೆ. ನಾವು ಆ ರೀತಿ ಕರೆಯುತ್ತೇವೆ. ಸಭೆಯೊಂದಿಗೆ 7 ವರ್ಷಗಳ ನಂತರ ಆತನು ಬರುವುದನ್ನ ಕ್ರಿಸ್ತನ ಎರಡನೇ ಬರೋಣ
ಅಥವಾ ಆತನ ಎರಡನೇ ಬರುಣದ ಎರಡನೇ ಹಂತ ಎಂಬುದಾಗಿ ನಾವು ನೋಡುತ್ತೇವೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ ವಚನ 1, 2, 3 ಓದುವಾಗ ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತನ್ನವರನ್ನ ವಿಶ್ವಾಸಿಗಳನ್ನ ಕರೆದೊಯ್ಯುವುದಕ್ಕಾಗಿ ಬರುವುದರ ಬಗ್ಗೆ ಮಾತನಾಡುತ್ತದೆ. ಯಾರಾದ್ರೂ ಆ ವಾಕ್ಯವನ್ನ ಓದ್ತೀರಾ? ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1, 2, 3 ವಚನಗಳು. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳ. ನೋಡ್ತೇವೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಯಾವಾಗ ಯೇಸು ಕ್ರಿಸ್ತನು ನಾನು ನಿಮ್ಮನ್ನ ಬಿಟ್ಟು ಹೋಗ್ತೇನೆ, ನಾನು ನಿಮ್ಮನ್ನ ಅಗಲಿ ಹೋಗ್ತೇನೆ ಎಂಬುದಾಗಿ ಹೇಳುವಾಗ ಆ ಶಿಷ್ಯರಿಗೆಲ್ಲ ಒಂದು ರೀತಿಯಲ್ಲಿ ಮನಸ್ಸಿಗೆ ಬಹಳ ಕಷ್ಟವಾಯಿತು. ಅಯ್ಯೋ, ನಮ್ಮ ಗುರುವು ಅವನು ನಮ್ಮೊಂದಿಗೆ ಇದ್ದಂತಹ ನಮ್ಮ ಕರ್ತ ನಮ್ಮನ್ನ ದೂರ ಹೋಗ್ತಾನೆ, ನಮ್ಮನ್ನ ಬಿಟ್ಟು ಹೋಗ್ತಾನೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ. ನಾವು ನಿಮಗೆ ಬಿಡಾರ ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ. ಮುಂದಿನ ಮಾತು ನೋಡ್ರಿ, ಬಿಡಾರವನ್ನ ಸಿದ್ಧ ಮಾಡಿದ ಮೇಲೆ ನಾನು ಪುನಃ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗುವೆನು. ನಿಮ್ಮನ್ನ ಕರೆದುಕೊಂಡು ಹೋಗುವೆನು. ಆತನು ಬರ್ತಾನೆ, ತನ್ನ ಶಿಷ್ಯರನ್ನ. ಆ ಮಾತು ಆವತ್ತಿದ್ದಂತ ಶಿಷ್ಯರೇ ಹೇಳಲ್ಪಟ್ಟಿದ್ದರು. ಯಾರ್ಯಾರು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನೆಂದು ಅಂಗೀಕಾರ ಮಾಡಿಕೊಂಡು ಯೇಸು ಕ್ರಿಸ್ತನಿಗೆ ತನ್ನ ಪಾಪಗಳನ್ನ ಅರಿಕೆ ಮಾಡಿ ಆ ಯೇಸು ಕ್ರಿಸ್ತನನ್ನ ನನ್ನ ಒಡೆಯನು ಪ್ರಭು ದೇವರು ಎಂಬುದಾಗಿ ನಂಬಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು ದೇವರ ಮಕ್ಕಳಾಗಿ ದೇವರನ್ನ ಆರಾಧಿಸುವವರಾಗಿ ಜೀವಿಸುತ್ತಾರೋ ಅಂತಹ ಎಲ್ಲಾ ವಿಶ್ವಾಸಿಗಳು ಕೂಡ ವಾಕ್ಯದ ಪ್ರಕಾರ ಆ ರೀತಿಯಲ್ಲಿ ಎಲ್ಲಾ ಶಿಷ್ಯರು, ಎಲ್ಲಾ ವಿಶ್ವಾಸಿಗಳು ಕರ್ತನಾಗಿರುವ ಯೇಸು ಕ್ರಿಸ್ತನ ಶಿಷ್ಯರಾಗಿರುವುದರಿಂದ ಯೇಸು ಕ್ರಿಸ್ತನು ಬಂದು ಕರೆದುಕೊಂಡು ಹೋಗುವುದು ವಿಶ್ವಾಸಿಗಳನ್ನು. ಅಂದ್ರೆ ಬರೋದೇನು? ವಿಶ್ವಾಸಗಳನ್ನ ಕರೆದುಕೊಂಡು ಹೋಗಲಿಕ್ಕಾಗಿ ಬರುತ್ತಾನೆ. ಯೂದನ ಪತ್ರಿಕೆ 14, 15ನೇ ವಚನವನ್ನು ಕೂಡ ಓದಿಕೊಳ್ಳೋಣ. ಯೂದನ ಪತ್ರಿಕೆ 14 ಮತ್ತು 15ನೇ ವಾಕ್ಯ. ಓದಿದ್ರ? ಹಾ ಬ್ರದರ್. ಇಂಥವರ ವಿಷಯದಲ್ಲಿಯೇ ಆದಾಮನಿಗೆ 7ನೆಯ ತಳೆಯವನಾದ ಅನೋಕನು ಹೀಗೆ, ಇಗೋ, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು
ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು. ಓಕೆ, ಎಲ್ಲಿ ನೋಡ್ತೇನೆ, ಆತನು ಕರ್ಕೊಂಡು ಹೋದಂತವ್ರನ್ನ, ಅವರನ್ನ ಕರೆದುಕೊಂಡು ಅವರೊಂದಿಗೆ ಬರುತ್ತಾನೆ. ನಾವಿದ್ರೆ ಅರ್ಥ ಮಾಡ್ಕೊಳ್ಳೋದೇನು? ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಅಂತರಿಕ್ಷಕ್ಕೆ ಅಥವಾ ಮಧ್ಯಾಕಾಶಕ್ಕೆ ಬರುವಂತದನ್ನ ರಾಪ್ಚರ್ ಎಂಬುದಾಗಿ ನಾವು ಕರೆಯುತ್ತೇವೆ. ಆಕ್ಚುಲಿ ರಾಪ್ಚರ್ ಅಂತ ಪದ ಬೈಬಲ್ ನಲ್ಲಿ ಇಲ್ಲ. ರಾಪ್ಚರ್ ಎಂಬುದಾಗಿ ಹೇಳುವಾಗ ರ್ಯಾಪಿಯೋ ಎನ್ನುವಂತ ಪದದಿಂದ ಬಂದಿರುವಂತದ್ದು. ಅದರ ಅರ್ಥ ಸೆಳೆಕೊಳ್ಳುವುದು. ಅದಕ್ಕೆ ಮೂಲ ಆ ಗ್ರೀಕ್ ಭಾಷೆಯಲ್ಲಿ ಅದಕ್ಕಿರುವಂತಹ ಆ ಒಂದು ಪದದ ಅರ್ಥ ಹೇಗಿರುತ್ತೆ ಅಂತ ಹೇಳುವಾಗ, ಒಂದು ದೊಡ್ಡ ಸ್ಥಳದಲ್ಲಿ ಕಬ್ಬಿಣದ ಚೂರುಗಳನ್ನ ಮತ್ತು ಪ್ಲಾಸ್ಟಿಕ್ ನ ಕೆಲವು ಚೂರುಗಳನ್ನ ಹಾಕಿ ಅದೆರಡನ್ನ ಬೇರ್ಪಡಿಸ್ಲಿಕ್ಕಾಗಿ ಒಂದು ಮ್ಯಾಗ್ನೆಟ್ ಅನ್ನ ಏನ್ ಮಾಡ್ತಾರೆ, ಈ ತರ ಮೇಲೆ ಹಿಡಿತಾರೆ. ಯಾವ್ದ್ಯಾವ್ದು ಕಬ್ಬಿಣದ ಚೂರುಗಳಿದೆ ಅದರ ಏನಾಗುತ್ತೆ, ಬಂದು ಮ್ಯಾಗ್ನೆಟ್ಗೆ ಅಂಟಿಕೊಳ್ಳುತ್ತೆ. ಪ್ಲಾಸ್ಟಿಕ್ ಎಲ್ಲವೂ ಕೂಡ ಅಲ್ಲೇ ಇರುತ್ತೆ. ಯಾವ ಒಂದು ಮ್ಯಾಗ್ನೆಟ್ಗೆ ಕಬ್ಬಿಣದ ಚೂರುಗಳು ಬಂದು ಅಂಟಿಕೊಳ್ಳುತ್ತವೆಯೋ ಅದನ್ನ ಮೂಲ ಗ್ರೀಕ್ ಭಾಷೆಯಲ್ಲಿ ರ್ಯಾಪ್ಟರ್ ಅಥವಾ ರ್ಯಾಪಿಯೋ ಅನ್ನುವುದಕ್ಕೆ ಅದನ್ನ ಬಳಸಿರುವಂತ ಪದ. ಅಂದ್ರೆ ವಿಶ್ವಾಸಿಗಳು ಕ್ರಿಸ್ತನಿಂದ ಸೆಳೆಯಲ್ಪಡುತ್ತಾರೆ, ಆತನನ್ನ ಸೇರಿಕೊಳ್ಳುತ್ತಾರೆ. ಹಾಗಾದ್ರೆ ಈ ಎರಡು ಘಟನೆಗಳಿಗೂ ಕೂಡ ವ್ಯತ್ಯಾಸ ಇದೆ. ರ್ಯಾಪ್ಚರ್ ಅನ್ನುವಂಥದ್ದು ಅಥವಾ ಸಭೆಯ ಎತ್ತಲ್ಪಡುವಿಕೆ ಅನ್ನುವಂಥದ್ದು ಕೇವಲ ವಿಶ್ವಾಸಿಗಳಿಗಾಗಿ ಮಾತ್ರ. ಓನ್ಲಿ ಫಾರ್ ಬಿಲೀವರ್ಸ್. No other people can involve in the rapture, only believers. Whereas the second coming of Christ is for the people called Jewish people or Israelites. ಆತನು ಮಧ್ಯಾಕಾಶಕ್ಕೆ ಬರುವಂತದ್ದು ಕೇವಲ ವಿಶ್ವಾಸಿಗಳಿಗಾಗಿ. ಎರಡನೇ ಸಾರಿ 7 ವರ್ಷಗಳ ನಂತರ ಬರುವಂತದ್ದು ಅದು ಯಹೂದ್ಯರಿಗಾಗಿ. ಅವರು ಒಂದರಲ್ಲಿ ವಿಶ್ವಾಸಿಗಳು, ಮತ್ತೊಂದರಲ್ಲಿ ಯಹೂದ್ಯರೇ ಕೇಂದ್ರವಾದಂತಹ ವ್ಯಕ್ತಿಗಳಾಗಿರುತ್ತಾರೆ. ಎರಡನೇದು ಸಭೆಯ ಎತ್ತಲ್ಪಡುವಿಕೆ, ರ್ಯಾಪ್ಚರ್ನ ವಿಷಯಕ್ಕೆ ಬಂದ್ರೆ, ನಾವೀಗಾಗಲೇ ಓದ ಥೆಸಲೋನಿಕ ಪತ್ರಿಕೆ ಹೇಳುವ ಹಾಗೆ ಕ್ರಿಸ್ತನು ತಾನೇ ಆಜ್ಞಾಘೋಷದೊಡನೆ ಬರುತ್ತಾನೆ. ತನ್ನವರನ್ನ ಕೂಡಿಸಿಕೊಳ್ಳುವುದಕ್ಕಾಗಿ. ಆದ್ರೆ ಎರಡನೇ ಬರುಣದಲ್ಲಿ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದ ಪ್ರಕಾರ, ಮತ್ತಾಯನ 24ನೇ ಅಧ್ಯಾಯದ ಪ್ರಕಾರ ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ದೂತರನ್ನ ಕಳುಹಿಸ್ತಾನೆ ಎಲ್ಲರನ್ನ ಕೂಡಿಸ್ಲಿಕ್ಕಾಗಿ. In rapture, Christ himself comes to the mid-air. In the second coming, he sends his angels to gather the people. That is the beauty of a believer's hope. ಅದಕ್ಕೆ ಒಂದು ಉದಾಹರಣೆ, ಸ್ಟೆಫನನು ಕಲ್ಲೆಸೆದು ಕೊಲ್ಲಲ್ಪಡುವಾಗ ಕರ್ತನಾಗಿರುವ ಯೇಸು ಕ್ರಿಸ್ತನು ನಿಂತುಕೊಂಡಿದ್ದೇನೆ ಎಂಬುದಾಗಿ ಓದ್ತೇವೆ. ಬೇರೆ 16 ವಾಕ್ಯದ ನೋಡುವಾಗ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂದು ಓದ್ತೇವೆ. ಸಿಂಹಾಸನದಲ್ಲಿ ಕುಳಿತಿರುವಂತ ಯೇಸು ಕ್ರಿಸ್ತನು ಯಾಕೆ ನಿಂತುಕೊಂಡನು? ತನ್ನ ಸೇವಕನಾದ
ಸ್ಟೆಫನನ ಆತ್ಮವನ್ನ ಸ್ವೀಕರಿಸುವುದಕ್ಕಾಗಿ. ಇಟ್ ವಾಸ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಸ್ಟೀಫನ್. ಒಬ್ಬ ಸ್ಟೆಫನನಿಗೋಸ್ಕರವಾಗಿ ಎದ್ದು ನಿಂತ ಕರ್ತನು ಆತನನ್ನು ಗೌರವಿಸಿದ ಹಾಗೆ ವಿಶ್ವಾಸಿಗಳನ್ನು ಕೂಡ ಅದೇ ರೀತಿಯಲ್ಲಿ ಗೌರವಿಸುವಂತವನಾಗಿದ್ದಾನೆ. ಆದ್ದರಿಂದ ಸಭೆಯ ಎತ್ತಲ್ಪಡುವಿಕೆಗಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಸ್ವತಃ ತಾನೇ ಬರುತ್ತಾನೆ ಮಧ್ಯಾಕಾಶಕ್ಕೆ. 1 ಕೊರಿಂಥ 15ನೇ ಅಧ್ಯಾಯ 50ನೇ ವಚನ ಮುಂದಕ್ಕೆ ಓದುವಾಗ, ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಾಟು ಹೊಂದಿ ನಾವು ಕ್ರಿಸ್ತನನ್ನ ಸೇರಿಕೊಳ್ಳುತ್ತೇವೆ. ಕಬ್ಬಿಣದ ಚೂರುಗಳು ಮ್ಯಾಗ್ನೆಟ್ ಅನ್ನ, ಆಯಸ್ಕಾಂತವನ್ನ ಸೇರಿಕೊಂಡ ಹಾಗೆ ನಾವು ಸೇರಿಕೊಳ್ಳುತ್ತೇವೆ. ಆದರೆ 7 ವರ್ಷಗಳ ಉಪದ್ರವ ಕಾಲದ ನಂತರ ಆತನು ಬರುವಾಗ ಮೊದಲು ತನ್ನ ದೂತರನ್ನ ಕಳುಹಿಸ್ತಾನೆ, ನಂತರ ಆತನು ಬರುತ್ತಾನೆ. ಇದನ್ನ ಇನ್ನೊಂದು ಸತ್ಯ ಅರ್ಥ ಮಾಡ್ಕೊಳ್ತೇವೆ. ಏನು? ಸಭೆಯ ಎತ್ತಲ್ಪಡುವಿಕೆ ವಿಶ್ವಾಸಿಗಳ ನಿರೀಕ್ಷೆ. ಯಾಕೆ? ಅದು ಒಂದು ಸಂತೋಷದ, ಧನ್ಯತೆಯ, ಆಶೀರ್ವಾದಕರವಾದ ಒಂದು ಘಟನೆ. Rapture of the church is the blessed occasion for the Church of Christ, Church of God, or for believers. ಆದ್ರೆ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಎರಡನೇ ಬರೋಣ ಸಂತೋಷದ, ಧನ್ಯತೆಯ, ಆಶೀರ್ವಾದಕರವಾದಂತ ಸಂದರ್ಭವಲ್ಲ. ದೇವರ ಶಿಕ್ಷೆಯು ಮದಾತನನ್ನ ಅಂದ್ರೆ ಕ್ರಿಸ್ತನನ್ನ ನಂಬದೇ ಇರುವ ಜನರ ಮೇಲೆ ಬರುವಂತಹ ನ್ಯಾಯ ತೀರ್ಪಿನ ಶಿಕ್ಷೆಯ ಕಾಲ. ದ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್ ಅದು ರಾಪ್ಚರ್ ವಿಶ್ವಾಸಿಗಳಿಗದು. ಆದ್ರೆ ಈ ರಾಪ್ಚರ್ ವಿಶ್ವಾಸಿಗಳಿಗೆ ಆಶೀರ್ವಾದಕರ. ಆದ್ರೆ ಈ ರಾಪ್ಚರ್ ಆದ ಮೇಲೆ ಕ್ರಿಸ್ತನನ್ನು ನಂಬದೇ ಇರುವ ಜನರಿಗೆ ನ್ಯಾಯ ತೀರ್ಪಿನ ಕಾಲ, ದಂಡನೆಯ ಕಾಲ. 7 ವರ್ಷಗಳು ಕ್ರಿಸ್ತನ ನಂಬದೇ ಇರುವಂತವರು ಅಂತ್ಯಕ್ರಿಸ್ತನ ಆಳ್ವಿಕೆಯಲ್ಲಿ ಪಡಬಾರದ ಕಷ್ಟಪಡುತ್ತಾರೆ. ಸೊ ಸಭೆ ಎತ್ತಲ್ಪಟ್ಟ ವಿಶ್ವಾಸಗಳು ಸಂತೋಷವಾಗಿ, ಆದರೆ ವಿಶ್ವಾಸಿಗಳು ಎತ್ತಲ್ಪಟ್ಟ ಮೇಲೆ ಮಧ್ಯಾಕಾಶದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ಅವರು ಸಂಧಿಸಿದ ಮೇಲೆ ಪರಲೋಕದಲ್ಲಿ 7 ವರ್ಷಗಳ ಕಾಲ ಸಂತೋಷವಾಗಿಯೂ ಅನ್ಯೋನ್ಯವಾಗಿಯೂ ಕ್ರಿಸ್ತನೊಂದಿಗೆ ಇರುತ್ತಾರೆ. ಅಲ್ಲಿ 2 ಪ್ರಮುಖ ಕಾರ್ಯಗಳು ನಡೆಯುತ್ತವೆ, 2 ಘಟನೆಗಳು. ಒಂದು, 2 ಕೊರಿಂಥ 5:10 ಪ್ರಕಾರ ವಿಶ್ವಾಸಿಗಳು, ರಕ್ಷಣೆ ಹೊಂದಿರುವಂತ ವಿಶ್ವಾಸಿಗಳು ತಮ್ಮ ದೇಹದ ಮೂಲಕ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನ ನ್ಯಾಯಾಸನ ಮುಂದೆ ಕಾಣಿಸಿಕೊಳ್ಳುತ್ತಾರೆ. ಇಂಗ್ಲಿಷ್ ನಲ್ಲಿ ಭೀಮಾ ಸೀಟ್ ಆಫ್ ಕ್ರೈಸ್ಟ್ ಎಂಬುದಾಗಿ ಕರೆಯುತ್ತಾರೆ.
ಅದು ನ್ಯಾಯ ತೀರ್ಪು ಅಲ್ಲ. ಇಟ್ಸ್ ಅ ಟೈಮ್ ಆಫ್ ರಿವಾರ್ಡ್. ಬಹುಮಾನಗಳನ್ನ ಪಡೆಯುವಂತ ಸಮಯ. ಅದಾದ ನಂತರ ವಿಶ್ವಾಸಿಗಳಿಗೂ ಕ್ರಿಸ್ತನಿಗೂ ನಡೆಯುವಂತಹ ವಿವಾಹದ ಔತಣ. ವಿವಾಹದ ಔತಣ ಅರ್ಥ ಏನು? ವಿಶ್ವಾಸಿಗಳು ಕ್ರಿಸ್ತನು ಅವರು ಸಂತೋಷವಾಗಿ ಅನ್ಯೋನ್ಯವಾಗಿ ಐಕ್ಯತೆಯಲ್ಲಿ ಅವರಿರುವಂತ ಸಮಯ. ಆ ಸಮಯ ವಿಶ್ವಾಸಿಗಳು ಸದಾ ಕಾಲದಲ್ಲಿಯೂ ಕೂಡ ದೇವರನ್ನ ಘನಪಡಿಸುತ್ತಾ ಕರ್ತನನ್ನ ಸ್ತುತಿಸುತ್ತಾ ಕರ್ತನೊಂದಿಗೆ ಅವರು ಸಂತೋಷವಾಗಿ ಸಮಯವನ್ನ ಕಳೆಯುತ್ತಾರೆ. ಆದ್ರೆ ಅದೇ ಸಮಯ ಭೂಲೋಕದಲ್ಲಿ ಏನಾಗ್ತದೆ? ಸಭೆ ಎತ್ತಲ್ಪಟ್ಟ ಮೇಲೆ ಸಭೆಯಲ್ಲಿ ಕಾರ್ಯ ಮಾಡುತ್ತಾ ಇರುವ ಪರಿಶುದ್ಧಾತ್ಮನಿದ್ದಾನೆ. ಪರಿಶುದ್ಧಾತ್ಮನು ಕೂಡ ಆತನು ಸಭೆಯನ್ನ ಕ್ರಿಸ್ತನ ಬಳಿಗೆ ಆತನೇ ಕರೆದೊಯ್ಯುವಂಥದ್ದು. ಸಭೆಯು ಎತ್ತಲ್ಪಟ್ಟ ಮೇಲೆ ಪವಿತ್ರಾತ್ಮನು ಇಲ್ಲಿ ಕಾರ್ಯ ಮಾಡೋದಿಲ್ಲ. ಆಗ ಸಭೆ ಎತ್ತಲ್ಪಟ್ಟ ಮೇಲೆ ಪ್ರಕಟಗೊಳ್ಳುವುದು ಆಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿ. ಆಗ ಕ್ರಿಸ್ತ ವಿರೋಧಿಯ ಆಳ್ವಿಕೆ ಪ್ರಾರಂಭವಾಗುತ್ತದೆ. 3.5 ವರ್ಷಗಳ ಕಾಲ ಉಪದ್ರವ ಕಾಲ, ನಂತರದ 3.5 ವರ್ಷಗಳ ಕಾಲ ಮಹಾ ಉಪದ್ರವ ಕಾಲ. ಟ್ರಿಬುಲೇಷನ್, ದ ಗ್ರೇಟ್ ಟ್ರಿಬುಲೇಷನ್, ಸಂಕಟ ಕಾಲ, ಮಹಾ ಸಂಕಟ ಕಾಲ. ಅಂದ್ರೆ ಸಭೆ ಎತ್ತಲ್ಪಟ್ಟ ನಂತರ ಕ್ರಿಸ್ತ ವಿರೋಧಿಯ ಆಳ್ವಿಕೆಯು ಪ್ರಾರಂಭವಾಗುತ್ತದೆ. 7 ವರ್ಷಗಳು ಉಪದ್ರವ ಕಾಲ. ಮೊದಲನೇ 3.5 ವರ್ಷಗಳ ಕಾಲದ ಆ ಕ್ರಿಸ್ತ ವಿರೋಧಿಯ ಆಳ್ವಿಕೆಯಲ್ಲಿ ಆತನು ತನ್ನನ್ನು ಪ್ರಕಟಿಸಿಕೊಳ್ತಾನೆ. ನಂತರ 2ನೇ 3.5 ವರ್ಷಗಳ ಕಾಲದಲ್ಲಿ ಅವನು ಆಳ್ವಿಕೆ ಮಾಡಿ ಯಹೂದ್ಯರನ್ನ ಅಥವಾ ಇಸ್ರಾಯೇಲ್ಯರನ್ನ ಆತನು ಬಹಳವಾಗಿ ಹಿಂಸೆ ಪಡಿಸ್ತಾನೆ. ತಾನು ಯಾರೆಂಬುದಾಗಿ ಪ್ರಕಟಿಸಿಕೊಳ್ತಾನೆ ಅಂದ್ರೆ ಆತನು ಸುಳ್ಳು ಕ್ರಿಸ್ತನು, ಆಂಟಿ ಕ್ರೈಸ್ಟ್ ಎಂಬುದಾಗಿ ಆತನು ತನ್ನ ಆಡಳಿತದಲ್ಲಿ ತೋರಿಸ್ಕೊಳ್ತಾನೆ. ಅಂದ್ರೆ ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್ ಏನ್ ಮಾಡ್ತಾನೆ? ಮೊದಲ 3.5 ವರ್ಷಗಳ ಆಡಳಿತದ ನಂತರ ಹೇಳ್ತಾನೆ, ಯೆರೂಸಲೇಮಿನ ದೇವಾಲಯದಲ್ಲಿ ತನ್ನದೇ ಒಂದು ವಿಗ್ರಹವನ್ನ ಪ್ರತಿಮೆಯನ್ನ ಇಟ್ಟು ಯಹೂದ್ಯರಿಗೆ ಹೇಳ್ತಾನೆ, ನಾನು ನಿಮಗೆ ಶಾಂತಿ ಕೊಟ್ಟಿದ್ದೇನೆ, ನಾನು ನಿಮಗೆ ಸಮಾಧಾನ ಕೊಟ್ಟಿದ್ದೇನೆ, ನಾನು ಆ 100 ವರ್ಷಗಳಿಂದ ಇದ್ದಂತಹ ಇಸ್ರೇಲ್ ಪ್ಯಾಲೆಸ್ಟೈನ್ ನ ಸಮಸ್ಯೆಯನ್ನ ಬಗೆಹರಿಸಿದ್ದೇನೆ. ಆದ್ದರಿಂದ ಯಹೂದ್ಯರೇ, ನೀವು ನನ್ನನ್ನೇ ಪೂಜೆ ಮಾಡಬೇಕು, ನನ್ನನ್ನೇ ಆರಾಧಿಸಬೇಕೆಂಬುದಾಗಿ ತನ್ನ ವಿಗ್ರಹವನ್ನ, ತನ್ನ ಪ್ರತಿಮೆಯನ್ನ ಯೆರೂಸಲೇಮಿನ ದೇವಾಲಯದಲ್ಲಿ ಸ್ಥಾಪಿಸ್ತಾನೆ. ಆಗ ಯಹೂದ್ಯರ ಕಣ್ಣು, ಆತ್ಮೀಯ ಕಣ್ಣು ತೆರೆಯಲ್ಪಡ್ತದೆ. ಓಹೋ, he is a duplicate Christ, he is not the real one. ಆಗ ಅವ್ರು ರಿಯಲೈಸ್ ಆಗ್ತಾರೆ, ಮನವರಿಕೆ ಮಾಡ್ಕೊಳ್ತಾರೆ, ನಾವಿಷ್ಟು 1000 ವರ್ಷಗಳು ನಾವು ಮೋಸ ಹೋದೆವಲ್ಲ. ಇಷ್ಟು 1000 ವರ್ಷಗಳಿಂದ ನಾವು ಯಾವ ಮೆಸ್ಸಿಯನನ್ನ ಶಿಲುಬೆಗೆ ಹಾಕಿದೆವೋ, ಯಾರನ್ನ ಬೇಡವೆಂದು ತಿರಸ್ಕಾರ ಮಾಡಿದೆವೋ, ಯಾರನ್ನ ನಾವು ದೇವ ದೂಷಕ ಎಂಬುದಾಗಿ ಹೇಳಿ ಶಿಲುಬೆಗೆ ಹಾಕಿ ಕೊಂದೆವೋ, ಯಾವ ಆ ಮೆಸ್ಸಿಯನ್ನ ಹಿಂಬಾಲಕರನ್ನ ಹಿಂಸೆ ಪಡಿಸುತ್ತಾ ಬಂದೆವೋ ಆತನ ನಿಜವಾದಂತ ಕ್ರಿಸ್ತನು. ಆದ್ರೆ ಇವನು ಡೂಪ್ಲಿಕೇಟ್. ನಾವಿವನ್ನ ಪೂಜೆ ಮಾಡೋದಿಲ್ಲ. ಯಾಕಂದ್ರೆ ಇಸ್ರಾಯೇಲರಿಗೆ ಗೊತ್ತು, ಯಾವ ಮೂರ್ತಿಯನ್ನ ಮಾಡಿಕೊಳ್ಳಬಾರದು, ಯಾವುದಕ್ಕೂ ಅಡ್ಡ ಬೀಳಬಾರದು ಎಂಬುದಾಗಿ ಧರ್ಮ ವಿಮೋಚನಾ ಕಾಂಡ 20ನೇ ಅಧ್ಯಾಯ ಅರಣ್ಯ ಕಾಂಡ ಧರ್ಮೋಪದೇಶ ಕಾಂಡದಲ್ಲಿ ಸ್ಪಷ್ಟವಾಗಿ ಹೇಳಿದೆ.
ಅವ ಯೋಚನೆ ಮಾಡ್ತಾರೆ, ನಾ ಮೆಸ್ಸಿಯನು ಬಂದಾಗ, ಆ ಕ್ರಿಸ್ತನು ಬಂದಾಗ ಯಾವತ್ತು ಈ ರೀತಿ ಹೇಳಿರ್ಲಿಲ್ಲ, ಆತ ನಿಜವಾದ ಮೆಸ್ಸಿಯನ್ ಎಂಬುದಾಗಿ. ಈ 3.5 ವರ್ಷಗಳ ಕಾಲದ ನಂತರ ಯಹೂದ್ಯರು ರಿಯಲೈಸ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ದೇವರ ಕಡೆಗೆ ತಿರುಗಿಕೊಳ್ತಾರೆ. ಸ್ವಾಮಿ, ನಾವು ಪಾಪ ಮಾಡಿದ್ವಿ, ನಿಜವಾದ ಕ್ರಿಸ್ತನು ಬಂದಾಗ ನಾವು ಆತನ ಅಂಗೀಕಾರ ಮಾಡಿಕೊಂಡ್ಲಿಲ್ಲ, ನಿಜವಾದ ಮೆಸ್ಸಿಯನು ಬಂದಾಗ ತಿರಸ್ಕಾರ ಮಾಡಿದ್ವಿ, ನಮ್ಮನ್ನ ಕ್ಷಮಿಸು. ನಮಗೆ ಈತನು ಬೇಡ, ಈತನು ಸುಳ್ಳು ಕ್ರಿಸ್ತನು, ಈತನು ಆಂಟಿ ಕ್ರೈಸ್ಟ್, ಈತನು ಸುಳ್ಳು ಮೋಸಗಾರ, ವಂಚಕ, ನಾವು ಈತನಿಗೆ ಅಡ್ಡ ಬೀಳೋದಿಲ್ಲ. ಆಂಟಿ ಕ್ರೈಸ್ಟ್ ಹೇಳ್ತಾನೆ, ನಿಮ್ಮನ್ನ ಸಾಯಿಸ್ತೇನೆ, ನಾವು ಸತ್ರು ಪರವಾಗಿಲ್ಲ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿನಗೆ ಮಾತ್ರ ಅಡ್ಡ ಬೀಳೋದಿಲ್ಲ. ನಾವು ಯೇಸು ಕ್ರಿಸ್ತನನ್ನು ಮಾತ್ರ ನಂಬ್ತೇವೆ. ಚರಿತ್ರೆಯಲ್ಲಿ ಬಂದು ಪಾಪವಿಲ್ಲದವನಾಗಿ ಜೀವನ ಮಾಡಿ ಪಾಪಿಯಾದಂತ ಮನುಷ್ಯರನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ನಾವು ನಂಬ್ತೇವೆ, ಆತನ ಹಿಂಬಾಲಿಸ್ತೇವೆ ಎಂಬುದಾಗಿ ಏನ್ ಮಾಡ್ತಾರೆ, ಕ್ರಿಸ್ತ ವಿರೋಧಿಯನ್ನ ಅವರು ಎದುರಾಕೊಳ್ತಾರೆ. ಕೊಡಬಾರದು ಹಿಂಸೆ ಕೊಡ್ತಾನೆ, ಕೊಡಬಾರದ ಕಷ್ಟ ಕೊಡ್ತಾನೆ. ಆಗ ಯಹೂದ್ಯರು ರಕ್ಷಕನಾದ ಯೇಸು ಕ್ರಿಸ್ತನಿಗಾಗಿ ಹಂಬಲಿಸ್ತಾರೆ. ಆ ರೀತಿಯಲ್ಲಿ ಹಂಬಲಿಸುವಂತ ಸಮಯದಲ್ಲಿ, ಆ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನ ಅವರು ಬಯಸುವಂತ ಸಮಯದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಯಾವ ವಿಶ್ವಾಸಿಗಳನ್ನ ಆತನು ಮಧ್ಯಾಕಾಶಕ್ಕೆ ಬಂದು ಕರೆದೊಯ್ದನು, ಆ ವಿಶ್ವಾಸಿಗಳೊಂದಿಗೆ ಈ ಭೂಮಿಗೆ ಆತನು ಬರುತ್ತಾನೆ. ಇಲ್ಲಿ ಸಭೆಯ ಎತ್ತಲ್ಪಡುವಿಕೆ ಮತ್ತು ಎರಡನೇ ಬರೋಣಕ್ಕೆ ಒಂದು ವ್ಯತ್ಯಾಸ ನೋಡುತ್ತೇವೆ. ಸಭೆಯ ಎತ್ತಲ್ಪಡುವಿಕೆಯಲ್ಲಿ ಮಧ್ಯಾಕಾಶಕ್ಕೆ ಮಾತ್ರ ಬರುತ್ತಾನೆ, ಎರಡನೇ ಬರೋಣದಲ್ಲಿ ಈ ಭೂಮಿಗೆ, ಅಂದರೆ ಆತನು ಬರುವಂತದ್ದು ಎಣ್ಣೆ ಮರಗಳ ಗುಡ್ಡದ ಮೇಲೆ ಅವನು ಪಾದಗಳನ್ನ ಇಡುತ್ತಾನೆ. ಸಭೆಯ ಎತ್ತಲ್ಪಡುವಿಕೆ ಕ್ರಿಸ್ತ ವಿರೋಧಿಯ ಆಳ್ವಿಕೆಯ ಪ್ರಾರಂಭ, ಕ್ರಿಸ್ತನ ಎರಡನೇ ಬರೋಣ ಕ್ರಿಸ್ತ ವಿರೋಧಿಯ ಆಳ್ವಿಕೆಯ ಅಂತ್ಯ. ನಾನು ಮೊದಲು ಹೇಳಿದ ಹಾಗೆ ಕ್ರಿಸ್ತನ ಬರೋಣಕ್ಕೆ ಸಂಬಂಧಪಟ್ಟ ಹಾಗೆ, ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಎರಡನೇ ಬರೋಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕವಾದಂತಹ ಸೂಚನೆಗಳನ್ನ ದೇವರ ವಾಕ್ಯ ಕೊಡುತ್ತದೆ. ಒಂದು, ಭೂಕಂಪಗಳಾಗ್ತದೆ. 2, ಬರ. 3, ಸಾಂಕ್ರಾಮಿಕ ರೋಗಗಳು. 4, ಭಯಪಡಿಸುವಂತ ಘಟನೆಗಳು. ಆಕಾಶದಲ್ಲಿಯೂ ಕೂಡ ಸೂಚನೆಗಳು. ಸಮಾಜದಲ್ಲಿ ಜ್ಞಾನ ಹೆಚ್ಚಾಗ್ತದೆ, ಪ್ರಯಾಣ ಹೆಚ್ಚಾಗ್ತದೆ, ಭಯ ಹೆಚ್ಚಾಗ್ತದೆ, ರಾಜಕೀಯ ಅಸ್ಥಿರತೆಯು ಹೆಚ್ಚಾಗ್ತದೆ. ಧಾರ್ಮಿಕತೆಯಲ್ಲಿ ನೋಡುವಾಗ ಧಾರ್ಮಿಕವಾಗಿ ಜನರು ಬೇರೆ ಬೇರೆ ಉಪದೇಶಗಳನ್ನು ನೋಡುತ್ತಾರೆ. ಎಲ್ಲ ಕಡೆಗಳಲ್ಲಿಯೂ ಕೂಡ ಸುವಾರ್ತೆಯೋದು ನಿಲ್ಲಿಸಲ್ಪಡುತ್ತದೆ. ಎಲ್ಲರೂ ಕೂಡ ಬಹಳ ಪ್ರಾಮುಖ್ಯವಾದ ಒಂದು ಸೂಚನೆ ಅಂದ್ರೆ ಇಸ್ರೇಲ್ ದೇಶ ಮರುಸ್ಥಾಪನೆಯಾಗುತ್ತದೆ. ಹಾಗೆಯೇ ಆಯಿತು. ಆದರೆ ಕ್ರಿಸ್ತನ ಮಧ್ಯಾಕಾಶಕ್ಕೆ ಬಂದು ಸಭೆಯನ್ನ ಕರೆದೊಯ್ಯುವಂತ ವಿಷಯಕ್ಕೆ ಸಂಬಂಧಪಟ್ಟಂತ ಯಾವ ಸೂಚನೆಯು ದೇವರ ವಾಕ್ಯದಲ್ಲಿ ಇಲ್ಲ. ನಾವೀಗ ಅರ್ಥ ಮಾಡಿಕೊಳ್ಳಬೇಕು, ಕ್ರಿಸ್ತನ ಎರಡನೇ ಬರೋಣಕ್ಕೆ ಸಂಬಂಧಪಟ್ಟಂತಹ ಆ ಸೂಚನೆ ಅಂದ್ರೆ ಇಸ್ರಾಯೇಲರ ಪುನಃಸ್ಥಾಪನೆ ಮತ್ತು ಇತರ ಸಂಗತಿಗಳು ನೆರವೇರುವುದಾದ್ರೆ, ಆ ನೆರವೇರುವಿಕೆಗಳು ಕ್ರಿಸ್ತನು ಬೇಗನೆ ಬರುತ್ತಾನೆ ಅನ್ನೋದಾದ್ರೆ, ಅದಕ್ಕಿಂತ 7 ವರ್ಷ ಮುಂಚೆಯೇ ಸಭೆಯು ಈ ಲೋಕದಿಂದ ಎತ್ತಲ್ಪಟ್ಟಿರುತ್ತದೆ. 1948
ನೋಡುವಾಗ ಮೇ ತಿಂಗಳ 14ನೇ ತಾರೀಕು ಈ ಮತ್ತಾಯ 24ನೇ ಅಧ್ಯಾಯದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಹೇಳಿದ ಹಾಗೆ ಇಸ್ರಾಯೇಲ್ ದೇಶ ಒಂದೇ ದಿನದಲ್ಲಿ ಸ್ಥಾಪಿಸಲ್ಪಟ್ಟಿತು. ಇಸ್ರಾಯೇಲ್ ದೇಶ ಒಂದು ದೇಶವಾಗಿ ಸ್ಥಾಪಿಸಲ್ಪಟ್ಟದ್ದು ಆ ದೇಶದ ಅಭಿವೃದ್ಧಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಬರೋಣಕ್ಕೆ ಬಹಳ ಪ್ರಾಮುಖ್ಯವಾದಂತಹ ಸೂಚನೆಯಾಗಿ ನಾವು ನೋಡುತ್ತೇವೆ. ಹಾಗಾದ್ರೆ ಸಭೆಯ ಎತ್ತಲ್ಪಡುವಿಕೆಗೆ ಯಾವ ಸೂಚನೆಯೂ ಇಲ್ಲ. 10 ಮಂದಿ ಕನ್ನಿಕೆಯರು ಮೊದಲಿಂಗನು ಬರ್ತಾನೆಂದೇ ಕಾಯ್ತಾ ಇದ್ರು. ಅದು ನೋಡುವಾಗ 5 ಮಂದಿ ನಿದ್ರೆ ಮಾಡ್ತಾ ಇದ್ರು, 5 ಮಂದಿ ಎಚ್ಚರವಾಗಿದ್ರು, ಗೊತ್ತಿಲ್ಲ ಅವನು ಯಾವಾಗ ಬಂತ ಅಂತ ಹೇಳಿ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಹಾಗೆಯೇ ಸಭೆಯನ್ನ ಆತನು ಕರೆಯುವುದಕ್ಕಾಗಿ ಯಾವಾಗ ಬರ್ತಾನೆ ಯಾರಿಗೂ ಗೊತ್ತಿಲ್ಲ. ವಿಶ್ವಾಸಿಗಳಾಗಿ ನಮ್ಮ ಕರ್ತವ್ಯ, ನಮ್ಮ ಕೈಲಿರುವಂತ ಈ ದೇವರ ವಾಕ್ಯವನ್ನ ಓದಿ, ಈ ದೇವರ ವಾಕ್ಯವನ್ನ ಧ್ಯಾನ ಮಾಡುತ್ತಾ, ಈ ದೇವರ ವಾಕ್ಯದಲ್ಲಿ ನಾವು ಎಲ್ಲವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳುತ್ತಾ, ಜೀವನಕ್ಕೆ ಅಳವಡಿಸಿಕೊಳ್ಳುತ್ತಾ, ಆತನಿಗಾಗಿ ಕಾಯುವುದೇ ನಮಗಿರುವಂತ ಶ್ರೇಷ್ಠವಾದ ಒಂದು ನಿರೀಕ್ಷೆ. ಈ ಜಗತ್ತು ಕ್ರಿಸ್ತ ವಿರೋಧಿಯ ಬರೋಣಕ್ಕಾಗಿ ಸಿದ್ಧವಾಗುತ್ತಾ ಇದೆ. ವಿಶ್ವಾಸಿಯು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬರುವುದಕ್ಕಾಗಿ ಸಿದ್ಧವಾಗುತ್ತಾರೆ. ಅದೇ ವ್ಯತ್ಯಾಸ. ಆತನ ಬರುಣದ ಸಮಯದಲ್ಲಿ ವ್ಯತ್ಯಾಸ ಇದೆ, ಬರುಣದ ರೀತಿಯಲ್ಲಿಯೂ ವ್ಯತ್ಯಾಸ ಇದೆ, ಆತನ ಬರುಣದಲ್ಲಿ ಸಂಭವಿಸುವಂತ ಘಟನೆಗಳಲ್ಲಿಯೂ ವ್ಯತ್ಯಾಸ ಇದೆ, ಆತನ ಬರುಣಕ್ಕಾಗಿ ಸಿದ್ಧಪಡಿಸುವವರಲ್ಲಿಯೂ ಕೂಡ ವ್ಯತ್ಯಾಸ ಇದೆ. ಎಲ್ಲವುಗಳಲ್ಲಿ ಕೂಡ ವ್ಯತ್ಯಾಸ ಇದೆ. ಹೌದು, ಕರ್ತನು ಬರುತ್ತಾನೆ, ವಿಶ್ವಾಸಗಳನ್ನ ಕರೆದೊಯ್ಯುತ್ತಾನೆ. ಆಗ ನನ್ನ ಪ್ರಿಯ ಸಹೋದರ ಸಹೋದರಿ, ಆತನು 2ನೇ ಸಾರಿ ಬರುವಾಗ ಮೊದಲು ನಮಗಾಗಿ ಬರುತ್ತಾನೆ, ನಂತರ ನಾವು ಆತನೊಂದಿಗೆ ಬರುತ್ತೇವೆ. ಬಂದ ನಂತರ ನಡೆಯುವಂತ ಘಟನೆಗಳು, ಒಂದು, ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಕ್ರಿಸ್ತ ವಿರೋಧಿಯನ್ನ ನಾಶ ಮಾಡುತ್ತಾನೆ, ಸುಳ್ಳು ಪ್ರವಾದಿನ ನಾಶ ಮಾಡುತ್ತಾನೆ. ಯಾಕಂದ್ರೆ ಅವರು ಕ್ರಿಸ್ತನ ವಿರುದ್ಧವಾಗಿ ಅವರು ವ್ಯೂಹ ಕಟ್ಟಿ ಯುದ್ಧಕ್ಕಾಗಿ ಬರುತ್ತಾರೆ. ಆನಂತರ 1000 ವರ್ಷಗಳ ಆಳ್ವಿಕೆ, 1000 ವರ್ಷಗಳ ಆಳ್ವಿಕೆಯ ಕಾಲದಲ್ಲಿ ಸೈತಾನನು 1000 ವರ್ಷಗಳು ಬಂಧಿಸಲ್ಪಟ್ಟಿರುತ್ತಾನೆ. ಯಾವಾಗ ಸೈತಾನ ಬಂಧಿಸಲ್ಪಟ್ಟಿರುತ್ತಾನೋ, ಸೈತಾನ ಮತ್ತು ಅವನ ದೂತರ ಕಾರ್ಯಗಳು ಭೂಮಿಯ ಮೇಲೆ ನಡೆಯುವುದಿಲ್ಲ. ಆ 1000 ವರ್ಷಗಳು ಅನ್ಯೋನ್ಯತೆಯ, ಐಕ್ಯತೆಯ, ಕ್ರೂರತೆ ಇಲ್ಲದ, ಮೋಸವಿಲ್ಲದ, ವಂಚನೆ ಇಲ್ಲದ ಒಂದು ಸಮಾಧಾನಕರವಾದಂತಹ ಆಳ್ವಿಕೆ. ಅದು ಕ್ರಿಸ್ತನ ಆಳ್ವಿಕೆ. ಸಿಂಹ, ಹುಲಿ, ಯಾವುದೇ ಕಾಡು ಪ್ರಾಣಿಯಾದ್ರೂ ಕೂಡ ಯಾರಲ್ಲಿಯೂ ಕೂಡ ಆ ಒಂದು ಕ್ರೂರತ್ವ ಇರುವುದಿಲ್ಲ. ಸಣ್ಣ ಮಕ್ಕಳು ಕೂಡ ಹುಲಿಯೊಂದಿಗೆ ಆಟ ಆಡಬಹುದು, ಸಣ್ಣ ಮಕ್ಕಳು ಕೂಡ ಹಾವುಗಳನ್ನು ಹಿಡಿದು ಆಟ ಆಡಬಹುದು. ಯಾವ ಕ್ರೂರತೆ ಆ ಸಮಯದಲ್ಲಿ ಇರುವುದಿಲ್ಲ. 1000 ವರ್ಷಗಳಾದ ನಂತರ ಸ್ವಲ್ಪ ಕಾಲಕ್ಕೆ ಸೈತಾನನು ಬಿಡಿಸಲ್ಪಡುತ್ತಾನೆ. ಬಿಡಿಸಲ್ಪಟ್ಟ ನಂತರ ಉಗ್ರ ಕೋಪ ಉಳ್ಳವನಾಗಿ ಸೈತಾನನು ಆತನು ಆ ಕ್ರಿಸ್ತನಿಗೂ ಮತ್ತು ಅವನ ಜನರಿಗೂ ವಿರುದ್ಧವಾಗಿ ಬರುತ್ತಾರೆ. ಈ 1000 ವರ್ಷಗಳ ಆಳ್ವಿಕೆಗೆ ಯಾವ ಕ್ರಿಸ್ತ ವಿರೋಧನ ನಂಬದೆ ಆತನನ್ನ ವಿರೋಧಿಸಿ ಯೇಸುವಿನ ನಂಬಿಕೆ ಇಟ್ಟಂತಹ ಯಹೂದ್ಯರು ಈ 1000 ವರ್ಷಗಳ ಆಳ್ವಿಕೆಯಲ್ಲಿ ಅವರು ಕೂಡ ಸೇರಿಕೊಳ್ಳುತ್ತಾರೆ. ಬಹಳ ಹಿಂಸೆಗಳನ್ನ ಅನುಭವಿಸುತ್ತಾರೆ. ಆದ್ರೂ ಕ್ರಿಸ್ತನನ್ನ ನಂಬಿದವರಾಗಿ 1000 ವರ್ಷಗಳ ಆಳ್ವಿಕೆಯಲ್ಲಿ ಅವರು ಕೂಡ ಸೇರಿಕೊಳ್ಳುತ್ತಾರೆ. 1000 ವರ್ಷಗಳಾದ್ಮೇಲೆ ಸೈತಾನ ಬಿಡುಗಡೆಯಾಗಿ ಮಹಾವಂಚನೆ ಮಾಡುತ್ತಾನೆ. ಅದಾಗುವಾಗಲೇ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತನ್ನ ಬಿಳಿಯ ಸಿಂಹಾಸನವನ್ನ ಮತ್ತೊಮ್ಮೆ ಆತನು ಹಾಕುತ್ತಾನೆ. ಅದು ಕೂಡ ಆಕಾಶದಲ್ಲಿಯೇ. ಆ ಒಂದು ಬಿಳಿ ಸಿಂಹಾಸನ ನ್ಯಾಯ ತೀರ್ಪಿನಲ್ಲಿ ವಿಶ್ವಾಸಿಗಳು ಅವಿಶ್ವಾಸಿಗಳು ಇಬ್ಬರು ಕೂಡ ಅವರು ಪ್ರತ್ಯೇಕಿಸಲ್ಪಡುತ್ತಾರೆ.
ವಿಶ್ವಾಸಿಗಳು ನಿತ್ಯ ಜೀವಕ್ಕೆ ಯುಗ ಯುಗಾಂತಗಳಲ್ಲೂ ಕರ್ತನೊಂದಿಗಿರುವಂತಹ ಆ ನಿತ್ಯ ಜೀವಕ್ಕೆ ಅವರು ಹಾಕಲ್ಪಡುತ್ತಾರೆ, ನಡೆಸಲ್ಪಡುತ್ತಾರೆ. ಸೈತಾನನು ಅವನ ದೂತರು ಕ್ರಿಸ್ತನ ನಂಬದೆ ಅಂಗೀಕಾರ ಮಾಡಿಕೊಳ್ಳದೆ ಕ್ರಿಸ್ತನ ತಿರಸ್ಕಾರ ಮಾಡಿದವರು ನಿತ್ಯ ನರಕಕ್ಕೆ, ಅಗ್ನಿ ಗಂಧಕಗಳಿರುವ ಕೆರೆಗೆ ಅವರು ಹಾಕಲ್ಪಡುತ್ತಾರೆ. ಅದು ಅವರ ನಿತ್ಯತೆ, ವಿಶ್ವಾಸಗಳ ನಿತ್ಯತೆ, ಕ್ರಿಸ್ತನೊಂದಿಗೆ ಸದಾ ಕಾಲ ಜೀವಿಸುವಂತ ನಿತ್ಯತೆ. ಅದೇ ಕರ್ತನು ನಮಗಾಗಿ ಇಟ್ಟಂತಹ ಸ್ಥಿತಿ. ಹೀಗೆ ಸಭೆಯ ಎತ್ತಲ್ಪಡುವಿಕೆ ಮತ್ತು ಅದರ ನಂತರ ಸಭೆ ಸದಾ ಕಾಲವು ಯಾವಾಗಲೂ ಕ್ರಿಸ್ತನ ಜೊತೆಯಲ್ಲಿಯೇ ಇರ್ತದೆ. ಅಂದರೆ ನಿತ್ಯತ್ವಕ್ಕೂ ಕ್ರಿಸ್ತನ ಸಭೆ ಅಂದ್ರೆ ವಿಶ್ವಾಸಿಗಳು ಅಂದ್ರೆ ನಾವು ಕರ್ತನ ಜೊತೆಯಲ್ಲಿಯೇ ಇರ್ತೇವೆ. ಆ ಒಂದು ಜೀವಿತವನ್ನ ಕರ್ತನು ಸಭೆಗೆ ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನವನ್ನ ನಂಬಿದವರಾಗಿ ಕರ್ತನನ್ನ ನಂಬಿ ಅಂಗೀಕಾರ ಮಾಡಿಕೊಂಡಂತ ನಾವುಗಳು ಕರ್ತನ ಮಹಿಮೆಗಾಗಿ ಜೀವಿಸೋಣ, ನಿತ್ಯತ್ವಕ್ಕಾಗಿ ನಮ್ಮನ್ನ ಸಿದ್ಧಪಡಿಸಿಕೊಳ್ಳೋಣ, ಕರ್ತನ ಮಹಿಮೆಗಾಗಿ ಜೀವಿಸೋಣ. ಆ ರೀತಿಯಲ್ಲಿ ಕರ್ತನು ಬೆಚ್ಚುವಂತ ಸಭೆಯಾಗಿ, ಸತ್ಯದಲ್ಲಿ ನಿಲ್ಲುವ ಸಭೆಯಾಗಿ, ಕರ್ತನಿಗೋಸ್ಕರವಾಗಿ ಜೀವಿಸುವಂತ ಸಭೆಯಾಗಿ, ಕರ್ತನಿಗೆ ಮೆಚ್ಚಿಕೆಯಾದ ಸಭೆಯಾಗಿ, ಕರ್ತನಲ್ಲಿಯೇ ಜೀವಿಸುವಂತ, ಕರ್ತನ ವಾಕ್ಯದಲ್ಲಿ ಬೆಳೆಯುವಂತ ಸಭೆಯಾಗಿ ನಾವೆಲ್ಲರೂ ಕೂಡ ಬೆಳೆಯೋಣ. ಆ ರೀತಿಯಲ್ಲಿ ಬೆಳಿಲಿಕ್ಕೆ ಕರ್ತನು ತಾನೇ ತನ್ನ ಕೃಪೆಯನ್ನು ಅನುಗ್ರಹಿಸಿಕೊಟ್ಟು ನಮ್ಮೆಲ್ಲರ ಮೂಲಕ ಮಹಿಮೆ ಹೊಂದಲಿ. ಇಷ್ಟು ಹೊತ್ತು ತಾಳ್ಮೆ ದೇವರ ವಾಕ್ಯವನ್ನ ಕೇಳಿದಂತ ನಿಮ್ಮೆಲ್ಲರಿಗೂ ಕೂಡ ಕರ್ತನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸ್ತೇನೆ. ಕರ್ತನು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.